ಇನ್ನೇನಾದ್ರು ಬೇಕಪ್ಪ? ಬೇಡಮ್ಮ, ಒಂದು ಲೋಟ ಕಾಫಿ ಬರ್ತು. ಕಾಫಿ ತುಂಬಾ ಚೆನ್ನಾಗಿತ್ತು ಆಂಟಿ ತಿಂಡಿ. ಥ್ಯಾಂಕ್ಸ್ ಅಪ್ಪ. ಎಷ್ಟಾಯ್ತು ಬಿಲ್ಲು? 280 ರೂಪಾಯಿ. ಓ ಅಷ್ಟೇನಾ? ಯಾಕಪ್ಪ, ಏನಾಯ್ತು? ಆಂಟಿ ನನ್ನ ಪರ್ಸ್ ಕಾಣಿಸ್ತಾ ಇಲ್ಲ ಆಂಟಿ, ಯಾರೋ ಹೊಡೆದ್ಬಿಟ್ಟಿದ್ದಾರೆ. ಇದನ್ನ ನಾನ್ ನಂಬೇಕಾ? 1,500 ಇತ್ತು ಆಂಟಿ, ಪ್ರಾಮಿಸ್. ಓಹೋ, ಏಯ್ ತೆಗಿಯಲೋ ಕಾಸ್ನ. ನಿನ್ನಂತ ಐನಾತಿ ಕಳ್ರನ್ನ ನಾನು ಎಷ್ಟು ಜನ ನೋಡಿಲ್ಲ. ಸತ್ಯವಾಗ್ಲೂ ನನ್ನ ನಂಬಿ ಆಂಟಿ. ನಿನ್ನ ನಾನ್ ನಂಬೇಕಾ? ಏಯ್ ಏನೋ ನಾಟಕ ಮಾಡ್ತೀಯಾ? ಚಟ್ನಿ ಹಾಕಿ ಇಡ್ಲಿ ಹಾಕಿ ಅಂತ 4 ಪ್ಲೇಟ್ ಗದ್ಗದಿಯಲ್ಲ, ಅದೆಲ್ಲ ಗೊತ್ತಿಲ್ಲ. ದುಡ್ಡು ಇಟ್ಬಿಟ್ಟು ಇಲ್ಲಿಂದ ಹೋಗೋ ಅಷ್ಟೇ. ಕಲ್ಪನಾ ಅವ್ರೆ, ಏನಾಯ್ತು ನೋಡಿ? ಯಶೋದ ತಿನ್ಬಿಟ್ಟು ಈಗ ದುಡ್ಡಿಲ್ಲ ಅಂತ ನಾಟಕ ಆಡ್ತಾ ಇದ್ದಾನೆ. ಯಾವನೋ ಕಳ್ಳ ಕದ್ಬಿಟ್ಟ ಅಂತ ಇದ್ದಾನೆ. ಇವನೇ ದೊಡ್ಡ ಖದೀಮ ಇದ್ದಂಗಿದ್ದಾನೆ. ಇವನ್ ಪರ್ಸ್ನ ಯಾರು ಕದೀತಾರೆ ಅಂತೀನಿ. ಅದೆಲ್ಲ ಆಗಲ್ಲ ಕಣೋ. ತಿಂದಿದ್ದಕ್ಕೆ ದುಡ್ಡು ಇಡು, ಹೋಗು ಅಷ್ಟೇ. ಬೇರೆಲ್ಲ ಅಂತಲ್ಲ ಆಂಟಿ. ಅದೆಲ್ಲ ನಂಗೆ ಗೊತ್ತಿಲ್ಲ, ದುಡ್ಡು ಕೊಡ್ಬೇಕಷ್ಟೇ. ಬೇಕಾದ್ರೆ ಈ ಮೊಬೈಲ್ ಇಟ್ಕೊಳ್ಳಿ, ನಾನು ದುಡ್ಡು ಕೊಟ್ಬಿಟ್ಟು ಬಿಡ್ಸ್ಕೊಂಡು ಹೋಗ್ತೀನಿ. ಮೊಬೈಲ ನೋಡು, ಇಟ್ಕೊಂಡಿದ್ದೀನಿ. ದುಡ್ಡು ಕೊಟ್ಟು ಬಿಡ್ಸ್ಕೊಂಡು ಹೋಗ್ಬೇಕಷ್ಟೇ. ಕಾಯ್ತೀನಿ ನಾನು, ಹೋಗ. ಎಲ್ಲಿಂದ ಬರ್ತಾವ ಇವೆಲ್ಲ? ಇವ್ರು ಮಾತ್ರ ಹೊಟ್ಟೆ ಬಿರಿಯ ತಿನ್ನೋದು, ನಮ್ಮ ಹೊಟ್ಟೆ ಹೊಡೆಯೋದು. ಕರ್ಮ ಕರ್ಮ. ಯಶೋದ, ಯಶೋದ, ಏನಾಯ್ತು? ಏನಿದೆ ಯಶೋದ ಅವ್ರೆ? ಕರುಣ, ನಾನು ನಿನ್ನ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕು. ಅದು ಏನಂದ್ರೆ, ಆ ವಿಷಯನ ನಿನ್ನಿಂದ ಮುಚ್ಚಿಡಕ್ ಸಾಧ್ಯನೇ ಇಲ್ಲ. ಅದೇನ್ ಹೇಳಿ ಮಾ? ಅದು ನನ್ನ ಸೊಸೆ ಸೌಂದರ್ಯ ಇದ್ದಾಳಲ್ಲ, ಅವಳು ನನ್ನ ಸೊಸೆ ಮಾತ್ರ ಅಲ್ಲ, ಅವಳು ನನ್ನ ಮಗಳು. ಅಮ್ಮ, ಏನ್ ಹೇಳ್ತಿದ್ದೀರಾ ನೀವು? ಅಂದ್ರೆ ನನ್ನ ಸೊಸೆ ಬರ್ತಾಳಲ್ಲ, ಅವಳನ್ನ ನಮ್ಮ ವೈಷ್ಣವಿ ಥರನೇ, ನನ್ನ ಮಗಳ ಥರನೇ ನೋಡ್ಕೊಳ್ತೀನಿ ಅಂತ ಹೇಳ್ದೆ ಅಷ್ಟೇ. ಅಮ್ಮ, ನೀವು ಬಾಯ್ ಬಿಟ್ಟು ಹೇಳ್ಬೇಕೇನಮ್ಮ? ನನಗೆ ನೀವೇನು ಅಂತ ಗೊತ್ತಿಲ್ವಾ? ನಾನು ಯಾರು? ನನ್ನನ್ನೇ ನೀವು ಇಷ್ಟು ಪ್ರೀತಿಯಿಂದ ನೋಡ್ಕೊಳ್ತಿದ್ದೀರಾ, ಇನ್ನು ನಿಮ್ಮ ಸೊಸೆನ ನೀವು ಪ್ರೀತಿಯಿಂದ ನೋಡ್ಕೊಳ್ಳಲ್ವಾ? ನೀನ್ ಯಾರೋ ಅಲ್ಲ ಕರುಣ, ನೀನು ನನ್ನ ಮಗಳೇ. ನಿನ್ನ ಹತ್ರ ಒಂದ್ ಮಾತು ಹೇಳ್ಬೇಕು. ನಮ್ ವೈಭವ್ ಯಾಕೋ ಇತ್ತೀಚೆಗೆ ತುಂಬಾ ಬದಲಾಗ್ಬಿಟ್ಟಿದ್ದಾನೆ. ಏನೋ ಗೊಂದಲದಲ್ಲಿರ್ತಾನೆ, ಸದಾ ಏನೋ ಯೋಚನೆ ಚಿಂತೆಲೆ ಮುಳುಗಿರ್ತಾನೆ.
ನೋಡಮ್ಮ ಕರುಣ, ವೈಭವ್ ಅಪ್ಪನೂ ನಾನು ಅವನ ಮದುವೆ ಬಗ್ಗೆ ತುಂಬಾ ದೊಡ್ಡ ಕನಸು ಇಟ್ಕೊಂಡಿದ್ದೀವಿ. ಆದ್ರೆ ಮದುವೆ ಮಾತು ಎತ್ತಿದ್ರೆ ಸಾಕು, ನಮ್ ವೈಭವ್ ಆಗೇ ಇರಲ್ಲ. ಕರುಣ ಮಗಳೇ, ನೀನು ಅವನ ಹತ್ರ ಮಾತಾಡ್ತೀಯಾ? ಅವನ ಮನ್ಸಲ್ಲಿ ಏನಿದೆ ಅನ್ನೋದನ್ನ ನೀನು ತಿಳ್ಕೊಂಡು ಅವನನ್ನ ಈ ಮದುವೆಗೆ ಒಪ್ಪಿಸ್ಲೇಬೇಕಮ್ಮ ನೀನು. ಈ ಮದುವೆಗೆ ಯಾವ ಅಡ್ಡಿನೂ ಆಗದೆ ಇರೋ ಹಾಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಿಂದೆ. ಈ ಮದುವೆ ನಡೀದೆ ಹೋದ್ರೆ ನಾನಂತೂ ಬದುಕಿರಲ್ಲ ಕಂದ. ನಾನು ಸೌಂದರ್ಯಾಗಿ ಮಾತು ಕೊಟ್ಬಿಟ್ಟಿದ್ದೀನಿ. ನೀನ್ ನನ್ನ ಮಾತು ಉಳಿಸ್ಕೊಡ್ಬೇಕು. ಉಳಿಸ್ಕೊಡ್ತೀಯಾ? ಅಯ್ಯೋ ದೇವ್ರೆ, ನನ್ನ ಗಂಡ ವೈಭವ್ಗೆ ಇನ್ನೊಬ್ಬರ ಜೊತೆ ಮದುವೆ ಆಗು ಅಂತ ನಾನೇ ಹೇಳುವಂತ ದುರ್ವಿಧಿ ನನಗೆ ಬಂದಿದೆಲ್ಲಪ್ಪ. ಅಮ್ಮ, ನೀವೇನು ಹೆದರ್ಕೋಬೇಡಿ ಅಮ್ಮ. ನಿಮ್ಮ ಮಗ ನಿಮ್ಮ ಸೊಸೆಯಾಗಿ ಬರೋ ನಿಮ್ಮ ಮಗಳನ್ನೇ ಮದುವೆ ಆಗ್ತಾನೆ. ಅವ್ರನ್ನ ನಾನು ಒಪ್ಪಿಸ್ತೀನಿ ನೋಡಿ. ಈ ದೇವ್ರ ಮುಂದೆ ನಾನು ನಿಮಗೆ ಪ್ರಮಾಣ ಮಾಡ್ತಿದ್ದೀನಿ. ಪತಿ ಪತ್ನಿ ಸಂಬಂಧ. ಅಯ್ಯೋ ಮನೆ ಹಾಳಿ, ಯಾವನ ಕೊಟ್ಟಿದ್ ಮೊಬೈಲ್ ನೋಡಿ ಇನ್ನು ಕಾಲ ಮಿಂಚಿಲ್ಲ. ಇವ್ರನ್ನ ಇವಾಗ ಪ್ರೀತಿಸ್ತಿದ್ದಾರೆ. ಇದಕ್ಕೆಲ್ಲ ಕಡಿವಾಣ ಹಾಕಿ ಇದನ್ನ ತಡಿಬಹುದು, ಇಲ್ಲಾಂದ್ರೆ ನಮ್ಮನೆ ಸುಟ್ಟು ಭಸ್ಮ ಆಗೋಗುತ್ತೆ. ನನ್ನ ಮಗಳು ನಾನು ಹಾಕಿದ ಗೆರೆ ಯಾವತ್ತೂ ದಾಟಲ್ಲ. ನಾನು ಹೇಳಿದ ಮಾತನ್ನ ಕೇಳ್ತಾಳೆ, ಅವನ ದೂರ ಇರ್ತಾಳೆ ಅಂತ ಎಷ್ಟು ಧೈರ್ಯವಾಗಿದ್ನಲ್ಲೇ. ಆದ್ರೆ ನೀನು ಎಲ್ಲಾದ್ರೂ ಯಶೋದವ್ರೆ, ಸಮಾಧಾನ ತಂದ್ಕೊಳ್ಳಿ. ಪಾಪ ಹೊಡಿತಿದ್ದೀರಲ್ಲ. ಕಲ್ಪನಾ, ಬೆಳಗ್ಗೆಯಿಂದ ಕೇಳ್ತಾ ಇದ್ರಲ್ಲ ಕಲ್ಪನಾ, ಯಾಕೆ ಹೇಗಿದ್ಯಾ ಅಂತ. ನೋಡಿ, ನೀವು ಇವಳನ್ನ ನೋಡಿ ಕಣ್ ತುಂಬ್ಕೊಳ್ಳಿ. ಕೇಳಿ ಅವಳನ್ನ, ಬರೀ ತಾಳಿ ಮಾತ್ರ ಕಟ್ಟಿಸ್ಕೊಂಡ್ ಬಂದಿದ್ದಾಳೋ ಇಲ್ಲ ತಾಯಿ ಭಾಗ್ಯನ ಹೊತ್ಕೊಂಡ್ ಬಂದಿದ್ದಾಳೋ ಅಂತ. ಅಯ್ಯೋ ಯಶೋದ ಅವ್ರೆ, ಯಾಕೆ ಹೀಗೆ ಮಾತಾಡ್ತಾ ಇದ್ದೀರಾ? ನೀವ್ ಅನ್ಕೊಂಡಿರೋಗೆ ಅವ್ರ ಸಂಬಂಧ ಅಷ್ಟು ಮುಂದುವರೆದಿಲ್ಲ. ನಿಜ ಹೇಳ್ಬೇಕಂದ್ರೆ ಅವ್ರದ್ದು ಗಂಡ ಹೆಂಡತಿ ಸಂಬಂಧನೇ ಅಲ್ಲ.
ಅಂದ್ರೆ ಇವರಿಬ್ರ ವಿಷಯ ನಿಮಗ್ ಮೊದ್ಲೇ ಗೊತ್ತಿತ್ತಾ? ಮತ್ ನನಗ್ಯಾಕೆ ಹೇಳಲಿಲ್ಲ ಕಲ್ಪನಾ? ನಿಮ್ಮೆಲ್ರ ಪಾಲಿಗೂ ನಾನು ಸತ್ತು ಹೋಗಿದ್ದೀನಿ ಅಂದ್ಕೊಟ್ರಾ? ನಾನು ಇವಳ ತಾಯಿ ಕಲ್ಪನಾ. ನಾನು ನಿಧಾನವಾಗಿ ಪ್ರತಿಯೊಂದನ್ನು ಹೇಳ್ತೀನಿ, ಸ್ವಲ್ಪ ಸಮಾಧಾನವಾಗಿ ಕೇಳಿಸ್ಕೊಳ್ಳಿ ಯಶೋಧ. ಯಾರಿಗೂ ಹೇಳ್ಬೇಡ. ನಮ್ಮ ಕರುಣ ಈ ಥರ ಮಾಡ್ಕೊಂಡಿದ್ದಾಳೆ ಅಂತ ನಮ್ಮ ಅತ್ತೆ ನಂಗೆ ಹೇಳಿದ್ರು. ಏನಪ್ಪ ದೊಡ್ಡ ಮನುಷ್ಯ, ಎಲ್ಲಿಂದ ಪಿಕಪ್ ಮಾಡಿದೆ ಇವಳನ್ನ? ಎಷ್ಟು ದುಡ್ಡು ಕೊಟ್ಟು ಕರ್ಕೊಂಡ್ ಬಂದಿದೀಯಪ್ಪ? ನಾವು ಮರ್ಯಾದಸ್ಥ ಕುಟುಂಬದವರು, ವಿಷಯ ಗೊತ್ತಿಲ್ಲದೆ ದಯವಿಟ್ಟು ಈಗೆಲ್ಲ ಮಾತಾಡ್ಬೇಡಿ ಸರ್. ನೀವು ಇವ್ರಿಬ್ರು ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೀರಾ. ಇವತ್ತು ಇವ್ರಿಬ್ರು ಮದ್ವೆ ಸರ್. ಏನ್ ಸರ್ ನೀವು ಹೇಳ್ತಾ ಇರೋದು? ಈ ಮದ್ವೆನ ಸೀರಿಯಲ್ ಸಿನಿಮಾದಲ್ಲಿ ತೋರಿಸ್ತಾರಲ್ಲ, ಆ ತರ ನಾಟಕದ ಮದ್ವೆ ಅಂತ ಅನ್ಕೋಬೇಕು. ಆ ಕ್ಷಣಕ್ಕೆ ನೋಡೋರ್ ಕಣ್ ಮುಂದೆ ತಾಳಿ ಕಟ್ಸ್ಕೊಳ್ಳೋದು, ಆಮೇಲೆ ಅದನ್ನ ತೆಗೆದು ಯಾವ್ದಾದ್ರು ದೇವಸ್ಥಾನ ಹೊಂಡಿಗೆ ಹಾಕ್ಬಿಡೋದು. ಇದೆಂಥ ಮದ್ವೆನೆ? ಇದೆಂಥ ತಾಳಿನೇ? ಅಯ್ಯೋ ದೇವ್ರೆ, ಮುಂದೆ ಏನಪ್ಪ ಗತಿ? ನಿಮ್ಮ ಅಪ್ಪಗೆ ಏನಾದ್ರೂ ಈ ವಿಷಯ ಗೊತ್ತಾದ್ರೆ ಎದೆ ಹೊಡ್ಕೊಂಡು ಸತ್ತೇ ಹೋಗ್ತಾರಲ್ಲೇ. ಮಗಳೇ, ಒಂದ್ ಕೆಲ್ಸ ಮಾಡ್ಬೇಡಮ್ಮ. ನೀನೇ ನಿನ್ ಕೈಯಾರೆ ಊಟದಲ್ಲಿ ಸ್ವಲ್ಪ ವಿಷ ಬೆರೆಸಿ ನಮ್ಮೆಲ್ರಿಗೂ ಕೊಟ್ಬಿಡೆ. ಕೈ ಮುಂದೆನೆ ಮಗಳ ಜೀವನ ಹಾಳಾಗೋದನ್ನ ನೋಡೋದಕ್ಕಿಂತ ಮುಂಚೆನೆ ನೆಗದ್ ಬಿದ್ದ ಹೋಗ್ತೇವೆ. ಅಮ್ಮ ಹಾಗೆಲ್ಲ ಮಾತಾಡ್ಬೇಡಮ್ಮ. ನಾನು ನನ್ನ ಜೀವನನ ಅಷ್ಟು ಸುಲಭವಾಗಿ ಹಾಳು ಮಾಡ್ಕೊಳ್ಳಲ್ಲಮ್ಮ. ಸದ್ಯದ ಪರಿಸ್ಥಿತಿಯಲ್ಲಿ ಅವ್ರಿಗೆ ನನ್ನ ಮೇಲೆ ಪ್ರೀತಿ ಇಲ್ಲದೆ ಇರ್ಬೋದು, ಸೌಂದರ್ಯನ ಮದ್ವೆಗೂ ಒಪ್ಪಿರ್ಬೋದು. ಆದರೆ ಮುಂದೊಂದು ದಿನ ಖಂಡಿತವಾಗ್ಲೂ ಅವ್ರನ್ನ ಪ್ರೀತಿ ಏನು ಅಂತ ಗೊತ್ತಾಗುತ್ತಮ್ಮ. ಧೈರ್ಯವಾಗಿರಮ್ಮ. ಖಂಡಿತವಾಗ್ಲೂ ಅವ್ರು ನನ್ನನ್ನು ಹೆಂಡತಿ ಅಂತ ಒಪ್ಕೊಳ್ತಾರೆ. ಆ ನಂಬಿಕೆಯಲ್ಲಿ ನಾನು ಇರ್ತೀನಮ್ಮ. ಬೆಂಕಿ ಬಿತ್ತು ನಿನ್ ನಂಬಿಕೆಗೆ. ಅಲ್ವೇ, ಅವ್ರು ಯಾವ ಜನ, ನಾವ್ ಯಾವ ಜನ? ಅವ್ರ ಆಚಾರ ವಿಚಾರ ಏನು, ನಮ್ ಕತೆ ಏನು? ಅವರೆಲ್ಲಿ, ನಾವೆಲ್ಲಿ? ನಮ್ಮನ್ ಕಂಡ್ರೇನೆ ಉರಿ ಉರಿ ಅಂತ ಬೆಂಕಿ ಕಾರ ಅವರು ಒಪ್ತಾರೇನೆ? ನಿನ್ ಕುತ್ತಿಗೆಲಿರೋ ಈ ತಾಳಿನ ಕಿತ್ತು ಬಿಸಾಕಿ ನಿನ್ ಕುತ್ತಿಗೆನೆ ಹಿಸಕ್ ಬಿಡ್ತಾರೆ. ನನ್ನ ಹಣೆಯಲ್ಲಿ ಹಾಗೆ ಬರ್ತಿದ್ರೆ ಹಾಗೆ ಆಗ್ಲಿ. ಕೇಳಿದ್ರ ಕಲ್ಪನಾ? ಕೇಳಿದ್ರ? ಮಾಡೋ ತಪ್ಪೆಲ್ಲ ಮಾಡಿ ದಿಮಾಕಿನ್ ಮಾತಾಡ್ತಿದ್ದಾಳೆ. ಅಮ್ಮ ಅದು ಕರುಣಾ, ಸ್ವಲ್ಪ ಸುಮ್ನೀರು. ಯಶೋಧ ಅವ್ರೆ, ಬನ್ನಿ ನಾವಿಬ್ರು ಈಗಿಂದೀಗ್ಲೇ ಹೋಗಿ ಪಂಡಿತ್ ಜೊತೆ ನ್ಯಾಯ ಕೇಳೋಣ. ಆಂಟಿ, ನೀನ್ ಸುಮ್ನೀರು ಅಂದೆ. ಅವನ ಹತ್ರ ಹೋಗ್ತೀಯ, ಎಲ್ಲ ವಿಷಯ ಹೇಳಿ ಸರಿ ಮಾಡಿ ಈ ತಾಳಿಗೊಂದು ಅರ್ಥ ತರ್ತೀಯ ಅಂತ ಜಾತಕ ಪಕ್ಷಿ ತರ ಕಾದಿದ್ದೇ ಬಂತು. ಇನ್ನು ಕಾಯೋ ತಾಳ್ಮೆ ನಮ್ಗಿಲ್ಲ. ಯಶೋಧ ಅವ್ರೆ, ಬನ್ನಿ ಬನ್ನಿ ನಾವು ಹೋಗೋಣ.
ನಾನು ಈಗಷ್ಟೇ ಶಾಂತ ಅಮ್ಮನ ಹತ್ರ ಮಾತಾಡ್ಕೊಂಡು ಬಂದಿದ್ದೀನಿ. ಹೌದಾ? ಏನ್ ಹೇಳಿದ್ರು? ವೈಭವ್ ಮದ್ವೆ ಸೌಂದರ್ಯ ಜೊತೆನೆ ನಡಿಬೇಕು, ನಡಿಲಿಲ್ಲ ಅಂದ್ರೆ ನಾನ್ ಜೀವಂತವಾಗಿರಲ್ಲ ಅಂತ ಕಣ್ಣೀರ್ ಹಾಕಿದ್ರು. ಅವ್ರ ಸಂಕಟ ಇನ್ಯಾರಿಗೂ ಬೇಡ. ನಿಮ್ ಮಗನ್ ಮದ್ವೆ ನೀವ್ ನಿಶ್ಚಯಿಸಿರೋ ಹುಡುಗಿ ಜೊತೆನೆ, ಅದು ನೀವು ನಿರ್ಧರಿಸಿರೋ ಮುಹೂರ್ತದಲ್ಲೇ ನಡೆಯುತ್ತೆ. ಅದಕ್ಕೆ ನಾನೇ ಸಾಕ್ಷಿ ಆಗಿರ್ತೀನಿ ಅಂತ ಹೇಳಿ ಬಂದಿದ್ದೆ. ಅವ್ರ ಸಂತೋಷಕ್ಕೆ ನಾವ್ಯಾರು ಅಡ್ಡಿ ಮಾಡಬಾರ್ದು. ಅಡ್ಡಿ ಮಾಡಲ್ಲ ಅಂತ ಮಾತು ಕೊಡಮ್ಮ. ಮಾತು ಕೊಟ್ಟಿದ್ಯಮ್ಮ, ಮೀರಿದ್ರೆ ನಾನ್ ಬದುಕಿರಲ್ಲ. ಲೋ ಬಿಡೋ ಸಾಕು, ಎಷ್ಟು ಅಂತ ಉಚ್ತೀಯಾ? ಲೋ ಸುಮ್ಮನೆ ಇರೋ, ನಿನ್ಗೆ ಗೊತ್ತಾಗಲ್ಲ. ಲೋ ಗಡ್ಡೆ ಆದ್ರೂ ತೆಗಿಬಾರ್ದ? ಬಿಡ, ಇವಾಗೆಲ್ಲ ಇದೇ ಟ್ರೆಂಡ್ ಅಂತೆ. ಏನು ಹೇಗ್ ನಡೀತಾ ಇದೆ ಮದುಮಗನ ಅಲಂಕಾರ? ಬೇಗ ಬೇಗ ಮಾಡಪ್ಪ, ಮದ್ವೆ ಇವತ್ತೇನೆ. ಗೊತ್ತು ಅಮ್ಮ, ತಲೆ ಕಟ್ಸ್ಕೊಬೇಡಿ. 10 ನಿಮಿಷಕ್ಕೆ ರೆಡಿ ಮಾಡ್ಬಿಡ್ತೀನಿ. ನೀವು ಹೋಗಿ ಹುಡುಗಿ ಕಡೆ ನೋಡಿ. ಟಿಂಗ್ರಿಂಗು, ಪೇಂಟಿಂಗು, ಕೋಟಿಂಗು ಎಲ್ಲ ಆಗ್ಬೇಕಲ್ಲ. ಯಾಕೋ ನನ್ ಸೊಸೆನ್ ರೇಗಿಸ್ತೀಯ ನೀನು? ಅಮ್ಮ, ಕರುಣ ಬಂದ್ಲಮ್ಮ? ಅವ್ರದೇ ತಾನೇ ಕೇಟ್ರಿಂಗ್ ಎಲ್ಲ. ಅವ್ರ ಮನೆಯವರೆಲ್ಲ ಬಂದು ಅವಾಗ್ಲೇ ಅರ್ಧ ಅಡ್ಗೆ ಕೆಲಸ ಮುಗ್ಸಾಯ್ತು. ಮತ್ತೆ ಅವಳು ಬರ್ತಾಳೆ ಕಣೋ. ಫ್ರೆಂಡ್ ಮದ್ವೆ ಅಂದ್ಮೇಲೆ ಅವಳು ಅಲಂಕಾರ ಮಾಡ್ಕೊಂಡ್ ಬರ್ಬೇಕು ತಾನೆ. ಅದ್ ಸರಿ, ನೀನು ಸ್ವಲ್ಪ ಬೇಗ ಬೇಗ ರೆಡಿ ಆಗ್ಬಿಟ್ ಬಾ. ಸುಮ್ನೆ ಇವತ್ತಿನ ದಿನ ನಿಮ್ಮ ಅಪ್ಪನ ಹತ್ರ ಬೈಸ್ಕೊಳ್ಬೇಡ. ಇವತ್ತಿನ ದಿನ ಆದ್ರೂ ಅವ್ರು ಸ್ವಲ್ಪ ಸಮಾಧಾನವಾಗಿರ್ಲಿ. ಬೇಗ ಬೇಗ. ಆಯ್ತಮ್ಮ, ಟೆನ್ಷನ್ ಮಾಡ್ಕೋಬೇಡ. ಇನ್ನು 5 ನಿಮಿಷದಲ್ಲಿ ಬರ್ತೀನಿ. ಓಕೆನಾ? ಸರಿ ಸರಿ ಸರಿ. ಅಯ್ಯೋ ಸಾಕು ಬಿಡ, ನಡಿಯೋ ಓಡೋಣ, ಟೈಮ್ ಆಯ್ತು.